ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿನ್ನೆ ಹೇಳಿದಾಗೆ ನಮ್ಮ ಮಕ್ಕಳೆಲ್ಲ ಹೇಗೆ ರೆಡಿಯಾಗಿ ಬರ್ತಾರೆ ನೋಡೋಣ ಅಂತ ಹೇಳಿದೆ. ಆ್ಯಂಡ್ ಇವತ್ತು ನೋಡ್ತಾ ಇದ್ದರೆ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ರೆಡಿಯಾಗಿ ಬಂದಿದ್ದರು. ಎಲ್ಲರೂ ಸೂಪರ್ ಡೂಪರಾಗಿ ಕಾಣಿಸ್ತಾ ಇದ್ರು. ನೋಡ್ತಾ ಇರ್ಬೋದು, ಫಸ್ಟ್ ಗರ್ಲ್ಸ್ ಹೋದರು ಆ್ಯಂಡ್ ಇವಾಗ ಬಾಯ್ಸ್ ಎಂಟ್ರಿ ಆಗ್ತಾ ಇದ್ದಾರೆ. ಸೊ ಎಂಟ್ರಿ ಆಗ್ತಿದ್ದಂಗೆ ಅವರು ಎಲ್ಲರ ಜೊತೆ ಗ್ರೂಪ್ ಫೋಟೋಸನ್ನು ತಗೊಂಡ್ರು. ಲೈಕ್ ಅವ್ರವ್ರ ಗ್ರೂಪ್ ಫೋಟೋಸು ಮತ್ತು ಟೀಚರ್ಸ್ ಜೊತೆಗೆ ಗ್ರೂಪ್ ಫೋಟೋಸು. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನಾನು ಮಧ್ಯದಲ್ಲಿದ್ದೀನಿ, ಬಟ್ ಇಲ್ಲಿ ಟೀಚರ್ ಯಾರು ಮಕ್ಳು ಯಾರು ಅಂತ ಗೊತ್ತಾಗ್ತಾ ಇಲ್ಲ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀವಿ ಎಲ್ಲರೂ ಕೂಡ. ಸೊ ಹೀಗೆ ಗ್ರೂಪ್ ಫೋಟೋಸ್ ಎಲ್ಲ ತೊಗೊಂಡ್ವಿ. ಅದಾದಮೇಲೆ ಬಾಯ್ಸ್ ಜೊತೆ ಫಸ್ಟ್ ಗರ್ಲ್ಸ್ ಜೊತೆ, ಆಮೇಲೆ ಬಾಯ್ಸ್ ಜೊತೆ ತೊಗೊಂಡ್ವಿ. ಸೊ ಇಲ್ಲಿ ಎಲ್ಲ ಟೀಚರ್ಸು ಇದ್ದೀವಿ ಆ್ಯಂಡ್ ಎಲ್ಲ ಸ್ಟೂಡೆಂಟ್ಸು ಇದ್ದಾರೆ, 10th ಸ್ಟ್ಯಾಂಡರ್ಡ್ ಮಕ್ಕಳು. ಅದಾದಮೇಲೆ ನಾವು ಎಲ್ಲ 10th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಲಂಚ್ ಅರೇಂಜ್ ಮಾಡಿದ್ವಿ. ಸೊ ಲಂಚನ್ನು ಬಡಿಸಿದ್ವಿ. ಲಂಚ್ ತಿಂತಾಯಿದ್ರು ಮಕ್ಕಳು, ಊಟ ತಿಂತಾಯಿದ್ರು. ಆ್ಯಂಡ್ ನಾನು ವೀಡಿಯೋ ಮಾಡ್ತಿದ್ದೀನಿ ಅಂತಲೇ ತುಂಬ ನಾಚ್ಕೊಂಡು ತಿಂತಾಯಿದ್ರು. ಬಟ್ ಸ್ಟಿಲ್ ಎಂಜಾಯ್ ಮಾಡ್ಕೊಂಡು ತಿಂದರು. ಇಲ್ಲಿ ನಮ್ಮ 9th ಸ್ಟ್ಯಾಂಡರ್ಡ್ ಮಕ್ಕಳು ಏನು ಟ್ರೀನ ರೆಡಿ ಮಾಡಿಟ್ಟಿದ್ರು 10th ಅವ್ರ ಹತ್ರ ಫಿಂಗರ್ ಪ್ರಿಂಟ್ ತೊಗೊಳ್ಬೇಕು ಅಂತೇಳಿ. ಅಲ್ಲಿಗೆ ಫಿಂಗರ್ ಪ್ರಿಂಟನ್ನು ತೊಗೊಂಡ್ರು, ಯೆಲ್ಲೋ ಆ್ಯಂಡ್ ರೆಡ್ ಕಲರ್ ಪೇಂಟಲ್ಲಿ. ಸೊ ಅದನ್ನು ನೋಡಿ ನಮ್ಮ 10th ಸ್ಟ್ಯಾಂಡರ್ಡ್ ಮಕ್ಕಳು ತುಂಬಾ ಖುಷಿಯಾದರು. ಲೈಕ್ ನಮಗೇನೋ ಒಂದು ಸ್ವೀಟ್ ಮೆಮೊರೀಸ್ನ ಕ್ರಿಯೇಟ್ ಮಾಡ್ತಾಯಿದ್ದಾರೆ, ನಮ್ಮ ಟೈಮನ್ನು ಇಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರಲ್ಲ ಅಂತ ತುಂಬಾ ಖುಷಿಪಟ್ಟರು ಎಲ್ಲ ಮಕ್ಕಳು. ಅವ್ರ ಫೋಟೋಸ್ ನೋಡಿ, ಫಿಂಗರ್ ಪ್ರಿಂಟ್ಸ್ ಎಲ್ಲ ನೋಡಿ. ಅದಾದಮೇಲೆ ಮಕ್ಕಳಿಗೆ ನಾವು ಕೇಕ್ ತರಿಸಿದ್ವಿ. ಸೊ ಕೇಕನ್ನು ಕಟ್ ಮಾಡಿಸಿದ್ವಿ. ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಎಲ್ಲರೂ ಕರ್ಕೊಂಡು ನಮ್ಮ ಟೀಚರ್ಸ್ ಜೊತೆಗೆ ಕೇಕ್ ಕಟ್ ಮಾಡಿಸಿದ್ವಿ. ಅದು ಕೂಡ ಮಕ್ಕಳಿಗೆ ತುಂಬಾ ಖುಷಿ ಕೊಡ್ತು. ನೆಕ್ಸ್ಟು ಮಕ್ಕಳಿಗೆ ಸ್ಪೀಚ್ ಮಾಡಲಿಕ್ಕೆ ಅಂತೇಳಿ ಕರೆದ್ವಿ. ಲೈಕ್ ಅವ್ರೇನು ಇಷ್ಟು ವರ್ಷ ನಮ್ಮ ಸ್ಕೂಲಲ್ಲಿ ಸ್ಟಡಿ ಮಾಡಿದ್ರು, ಸೊ ಅವ್ರ ಎಕ್ಸ್ಪೀರಿಯೆನ್ಸ್ ಏನು ಅನ್ನಿಸ್ತು ಸ್ಕೂಲಲ್ಲಿ ಅಂತ ಕೇಳೋದಕ್ಕೆ ಎಲ್ಲ ಮಕ್ಕಳು ತುಂಬಾ ಶೇರ್ ಮಾಡಿಕೊಂಡ್ರು ಅವ್ರ ಥಾಟ್ಸನ್ನು, ಅಥವಾ ಅವ್ರು ಏನು ಕಲ್ತಿದ್ದಾರೆ ಅದನ್ನು, ಅವ್ರ ಎಕ್ಸ್ಪೀರಿಯೆನ್ಸನ್ನು ಶೇರ್ ಮಾಡ್ಕೊಳ್ತಾಯಿದ್ರು. ಆ್ಯಂಡ್ ತುಂಬ ಜನ ಮಕ್ಕಳಂತೂ ಲೈಕ್ ಬಿಟ್ಟು ಹೋಗ್ತಿದ್ದೀವಿ ಅಲ್ಲ ಅಂತ ದುಃಖದಲ್ಲೇ ಜಾಸ್ತಿ ಜನ. ಎಲ್ರೂ ಅವ್ರ ಫ್ರೆಂಡ್ಸ್ ಜೊತೆಗೆ ಏನೆಲ್ಲ ಟೈಮ್ ಸ್ಪೆಂಡ್ ಮಾಡಿದರು, ಏನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿದ್ರು ಅದನ್ನೆಲ್ಲ ರೀಕಾಲ್ ಮಾಡ್ತಾಯಿದ್ರು. ಆ್ಯಂಡ್ ಅದೇ ಥರ ಟೀಚರ್ಸ್ ಜೊತೆಗಿದ್ದಂಥ ಬಾಂಡಿಂಗು ಆ್ಯಂಡ್ ಅವ್ರ ಜೊತೆ ಏನೆಲ್ಲ ಕಲ್ತಿದ್ರು ಆ್ಯಂಡ್ ಏನೆಲ್ಲ ಟೀಚರ್ಸ್ ಹೇಳ್ಕೊಟ್ಟಿದ್ರು ಅದನ್ನೆಲ್ಲನೂ ರೀಕಾಲ್ ಮಾಡಿಕೊಂಡು ಮಕ್ಕಳು ತುಂಬ ಖುಷಿಯಿಂದನೂ ಹೇಳಿದ್ರು. ಅದೇ ಥರ ಬಿಟ್ಟೋಗ್ಬೇಕಲ್ಲ ಅಂತ ಬೇಜಾರಿಂದ ಕೂಡ ಹೇಳ್ತಾಯಿದ್ರು. ಆ್ಯಂಡ್ ತುಂಬ ಜನ ಮಕ್ಕಳು ಸ್ಟೇಜ್ ಫಿಯರಿಂದ ಮಾತಾಡಲಿಲ್ಲ. ಅದು ಹಾಗೆ ಅಲ್ವಾ ಫ್ರೆಂಡ್ಸ್, ಮಕ್ಕಳು ಎಷ್ಟು ವರ್ಷಗಳ ಕಾಲ ಒಂದು ಸ್ಕೂಲಲ್ಲಿ ಓದಿರ್ತಾರೆ ಅಂದರೆ ಅಷ್ಟು ಮೆಮೊರೀಸ್ಗಳು ಅವ್ರಿಗೆ ಕ್ರಿಯೇಟ್ ಆಗಿರುತ್ತೆ. ಕೆಲವೊಂದು ಮಕ್ಕಳಂತೂ LKG to 10th ಸ್ಟ್ಯಾಂಡರ್ಡ್ ಒಂದೇ ಸ್ಕೂಲಲ್ಲಿ ಓದಿರ್ತಾರೆ. ನಮ್ಮಲ್ಲೂ ಕೂಡ ಅದೇ ಥರ ತುಂಬ ಜನ ಮಕ್ಕಳಿದ್ದಾರೆ. LKGಯಿಂದ 10th ನಮ್ಮ ಸ್ಕೂಲಲ್ಲೇ ಓದಿದ್ದಾರೆ ಅಂದರೆ ಅವ್ರದ್ದೆಲ್ಲ ಎಷ್ಟು ಮೆಮೊರೀಸ್ಗಳು ಕ್ರಿಯೇಟ್ ಆಗಿರುತ್ತೆ. LKGಯಿಂದ ಪ್ರತಿಯೊಂದು ಕ್ಲಾಸಲ್ಲಿ ಪ್ರತಿಯೊಂದು ಟೀಚರ್ ಜೊತೆಗೆ ಎಷ್ಟು ಮೆಮೊರೀಸ್ ಕ್ರಿಯೇಟ್ ಆಗಿರುತ್ತಲ್ಲ. ಸೊ ಅದನ್ನೆಲ್ಲ ಶೇರ್ ಮಾಡಿದ್ರು ಮಕ್ಕಳು. ನಮಗೂ ಅದನ್ನೆಲ್ಲ ಕೇಳ್ತಾ ಇದ್ರೆ ಖುಷಿ ಆಗುತ್ತೆ. ಅದೆಲ್ಲ ಮಕ್ಕಳು ನೆನ್ಪಿಟ್ಕೊಂಡಿದ್ದಾರೆ, ಹೇಳ್ತಾರೆ ಅಂತಂದು ಹೇಳ್ಬಿಟ್ಟು. ಆ್ಯಂಡ್ ನಾವೇನಾದರೂ ಪನಿಷ್ಮೆಂಟ್ ಕೊಟ್ಟಿದ್ರೆ ಓದಲಿ ಬರೀಲಿ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ನೆನಪಿಸ್ಕೊಂಡು ಇವತ್ತು ಒಂದು ಸ್ವೀಟ್ ಮೆಮೊರಿ ಥರ ಹೇಳ್ತಾರೆ ಪನಿಷ್ಮೆಂಟನ್ನು. ಅವತ್ತು ನಾವು ಪನಿಷ್ಮೆಂಟ್ ಕೊಟ್ಟಾಗ ಬೇಜಾರು ಮಾಡ್ಕೊಂಡಿರ್ತಾರೆ, ಬಟ್ ಇವತ್ತು ಅದನ್ನು ಸ್ವೀಟ್ ಮೆಮೊರಿ ಥರ ಹೇಳ್ತಾರೆ. ಅದು ಕೂಡ ಒಂಥರ ಖುಷಿ ಅನಿಸುತ್ತೆ ನಮಗೆ. ನೆಕ್ಸ್ಟು ಟೀಚರ್ಸ್ಗಳು ಮಾತಾಡಲಿಕ್ಕೆ ಶುರು ಮಾಡಿದ್ರು. ಅಂದರೆ ಲೈಕ್ ಟೀಚರ್ಸ್ಗಳು ಮಕ್ಕಳಿಗೆ ಒಂದೆರಡು ಕಿವಿ ಮಾತುಗಳನ್ನು ಹೇಳೋಕ್ಕೆ ಶುರು ಮಾಡಿದ್ರು. ಅಂದರೆ ಲೈಕ್ ನಾವೆಷ್ಟು ಕಾನ್ಫಿಡೆಂಟಾಗಿ ಎಕ್ಸಾಮನ್ನು ಅಟೆಂಡ್ ಮಾಡಬೇಕು, ಹೇಗೆ ಬರೀಬೇಕು, ಹೇಗೆ ಸ್ಕೋರ್ ಮಾಡಬೇಕು, ಮತ್ತು ಎಷ್ಟು ಸ್ಕೋರ್ ಮಾಡಿದ್ರೆ ನೆಕ್ಸ್ಟು PUCನಲ್ಲಿ ಏನೆಲ್ಲ ಕೋರ್ಸ್ಗಳನ್ನು ಮಾಡಬಹುದು ಅಂತೆಲ್ಲ ಹೈಯರ್ ಎಜುಕೇಷನ್ ಬಗ್ಗೆ ಡೀಟೇಲ್ಸನ್ನು ಹೇಳಿಕೊಟ್ರು. ಆ್ಯಂಡ್ ಅದೇ ಥರ ಲೈಫಲ್ಲಿ ಕೂಡ ನಾವು ಯಾವೆಲ್ಲ ವ್ಯಾಲ್ಯೂಸ್ಗಳನ್ನು ಇಟ್ಕೋಬೇಕು, ಹೇಗೆ ನಾವು ಒಂದು ಮಾರಲ್ ಲೈಫ್ ಅಥವಾ ವ್ಯಾಲ್ಯೂಯಬಲ್ ಲೈಫನ್ನು ಲೀಡ್ ಮಾಡಬೇಕು ಅಂತ ತುಂಬ ಒಳ್ಳೆ ಮಾತುಗಳನ್ನು ಎಲ್ಲ ಮಕ್ಕಳಿಗೂ ಹೇಳ್ಕೊಟ್ರು. ಆ್ಯಂಡ್ ಅವರಲ್ಲಿ ಕಾನ್ಫಿಡೆನ್ಸನ್ನು ಜಾಸ್ತಿ ಮಾಡಿದ್ರು ಎಲ್ಲ ಟೀಚರ್ಸು. ಆ್ಯಂಡ್ ಅದಾದಮೇಲೆ ನೆಕ್ಸ್ಟು ಗ್ರೂಪ್ ಫೋಟೋ ತೊಗೊಳ್ಳೋಣ ಅಂತೇಳಿ ಈ ಕಡೆ ಅರೇಂಜ್ ಮಾಡಿದ್ವಿ. ಆ್ಯಂಡ್ ಎಲ್ಲ ಟೀಚರ್ಸು ಮತ್ತು ಸ್ಟೂಡೆಂಟ್ಸು ಸೇರಿಸಿ ಗ್ರೂಪ್ ಫೋಟೋ ತೊಗೊಂಡ್ವಿ, ನೋಡ್ತಾ ಇರ್ಬೋದು. ಆ್ಯಂಡ್ ಟೀಚರ್ಸ್ ಆಲ್ ದಿ ಬೆಸ್ಟ್ ಕೂಡ ಹೇಳಿದ್ರು. ಅದಾದಮೇಲೆ ಮಕ್ಕಳು ಬಂದು ನನ್ನ ಹತ್ರ ಡ್ಯಾನ್ಸ್ ಮಾಡ್ತೀವಿ ಮ್ಯಾಮ್ ಲಾಸ್ಟ್ ಟೈಮ್ ಅಂತೇಳಿ ರಿಕ್ವೆಸ್ಟ್ ಮಾಡಿಕೊಂಡ್ರು. ಆ್ಯಂಡ್ ನಾನು ಕೂಡ ಓಕೆ ಮಾಡಿ ಅಂತ ಹೇಳಿದೆ. ಸೊ ಡ್ಯಾನ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಇಲ್ಲಿ ನಮ್ಮ ಬಾಯ್ಸ್ ನೋಡ್ತಾ ಇರ್ಬೋದು, ಎಲ್ಲರೂ ಸೇರ್ಕೊಂಡು ಡ್ಯಾನ್ಸ್ ಮಾಡಿದ್ರು. ಆ್ಯಂಡ್ ಇನ್ನೊಂದು ಕಡೆ ಗರ್ಲ್ಸ್ ಕೂಡ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಗ್ರೂಪಲ್ಲಿ. ಆ್ಯಂಡ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಅವ್ರು ಎಲ್ಲ ಮಕ್ಕಳು ಡ್ಯಾನ್ಸ್ ಚೆನ್ನಾಗಿ ಮಾಡ್ತಾಯಿದ್ರು ಮುಂಚೆಯಿಂದನೂ. ಸೊ ಇವತ್ತು ಕೂಡ ಅಷ್ಟೇ ಖುಷಿಯಿಂದ ಡ್ಯಾನ್ಸನ್ನು ಮಾಡ್ತಾಯಿದ್ದಾರೆ. ಅದಾದಮೇಲೆ ಸರಿ ಆಯಿತು, ಆಲ್ ಟಿಕೆಟ್ ಕೊಡ್ತೀವಿ ಬನ್ನಿ ಅಂತ ಕರೆದ್ರೆ ಎಲ್ಲರೂ ಅಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು, ನೋಡ್ತಾ ಇರ್ಬೋದು. ಆ್ಯಂಡ್ ನಾನು ವೀಡಿಯೋ ಮಾಡಿ ನಗಿಸಿದಾಯಿತು, ಮತ್ತು ವೀಡಿಯೋ ಮಾಡ್ತೀನಿ ಅಂತ ಸ್ಮೈಲ್ ಕೊಡೋಕ್ಕೆ ಶುರು ಮಾಡಿದ್ರು. ಬಟ್ ಸ್ಟಿಲ್ ಫೈನಲ್ ಅಲ್ಲ, ಸೊ ಎಲ್ಲ ಮಕ್ಕಳು ತುಂಬ ಬೇಜಾರು ಮಾಡ್ಕೊಂಡಿದ್ರು. ಅವ್ರನ್ನ ನೋಡಿ ನಮಗೂ ಕೂಡ ಅಷ್ಟೇ ಬೇಜಾರಾಗ್ತಾಯಿತ್ತು. ಬಟ್ ಲೈಫ್ ಹ್ಯಾಸ್ ಟು ಮೂವ್ ಫಾರ್ವರ್ಡ್ ಅಲ್ವಾ ಫ್ರೆಂಡ್ಸ್.
ಓಕೆ, ಫೈನಲಿ ನಮ್ಮ 9th ಆ್ಯಂಡ್ 8th ಸ್ಟೂಡೆಂಟ್ಸ್ ಕೂಡ ಬಂದು ಮಕ್ಕಳಿಗೆ ಆಲ್ ದಿ ಬೆಸ್ಟನ್ನು ಹೇಳಿದ್ರು ಅವ್ರ ಎಕ್ಸಾಮ್ಸಿಗೆ. ಫೈನಲಿ ಹ್ಯಾಪಿ ಎಂಡಿಂಗ್ ಕೊಡಬೇಕಂತೇಳಿ ಮಕ್ಕಳನ್ನೆಲ್ಲ ಚೇರಪ್ ಮಾಡಿ ಆಲ್ ಟಿಕೆಟ್ನ ಇಶ್ಯೂ ಮಾಡಿ ಎಕ್ಸಾಮ್ಸ್ಗೆ ಆಲ್ ದಿ ಬೆಸ್ಟ್ ಹೇಳಿ ಹ್ಯಾಪಿಯಿಂದ ಕಲಿಸ್ಕೊಟ್ವಿ. ಆ್ಯಂಡ್ ಫ್ರೆಂಡ್ಸ್, ನಿಮ್ಗೆ ಯಾರಿಗಾದರೂ ಆಲ್ ದಿ ಬೆಸ್ಟ್ ಹೇಳಬೇಕು ಅನಿಸಿದ್ರೆ ನಮ್ಮ ಮಕ್ಕಳಿಗೆ ಕಮೆಂಟ್ ಸೆಕ್ಷನಲ್ಲಿ ಹೋಗಿ ಕಮೆಂಟಲ್ಲಿ ಆಲ್ ದಿ ಬೆಸ್ಟ್ ಯುವರ್ ಸ್ಟೂಡೆಂಟ್ಸ್ ಅಂತ ಟೈಪ್ ಮಾಡಿ ಹಾಕ್ಬೋದು. ಥ್ಯಾಂಕ್ ಯು.